ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾಗಿ 50 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಪೂರ್ತಿ ಕರ್ನಾಟಕ ಸಂಭ್ರಮ, ಕರ್ನಾಟಕ ಸುವರ್ಣ ಸಂಭ್ರಮ ಎನ್ನುವ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಬಂದಿದ್ದೇವೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವ ಅಭಿಯಾನದ ಮೂಲಕ ಹಲವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ರಾಜ್ಯದ 4 ವಲಯಗಳಲ್ಲಿ 4 ಕಾರ್ಯಕ್ರಮಗಳನ್ನು ಈ ಬಾರಿ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಒಂದು ಚಿಂತನಾ ಸಮಾವೇಶ ಮೈಸೂರಿನಲ್ಲಿ ನಡೀತಾ ಇರೋದು. ಇದು ನಮ್ಮ ಈ 4 ಕಾರ್ಯಕ್ರಮಗಳಲ್ಲಿ ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ, ಕಾವೇರಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಶ್ರೇಷ್ಠ ಚಿಂತಕರು, ಕಲಾವಿದರು, ಸಾಹಿತಿಗಳು, ವಿದ್ವಾಂಸರು, ಹಿರಿಯರು ಎಲ್ಲರನ್ನೂ ಕೂಡ ಆಹ್ವಾನಿಸಿ 15 ಬೇರೆ ಬೇರೆ ವಿಷಯಗಳ ಮೇಲೆ ಒಂದು ಚಿಂತನ ಗೋಷ್ಠಿಯನ್ನು ಪ್ರತ್ಯೇಕವಾಗಿ ಆಯೋಜನೆ ಮಾಡಿ ಅದರ ಫಲಿತವಾಗಿ ಇವತ್ತು ಅವರು ಏನೇನು ಸಲಹೆಗಳನ್ನು ಕೊಟ್ಟಿದ್ದಾರೋ, ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೋ ಅವೆಲ್ಲವನ್ನು ಪಡೆದುಕೊಂಡಿದ್ವಿ. ಮತ್ತು ಈ ಕಾರ್ಯಕ್ರಮದ ಜೊತೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ವಿ. ಅದರಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು 17 ನಿಮಿಷಗಳ ಒಂದು ನೃತ್ಯ ರೂಪಕ ಹೊನ್ನ ಬಿತ್ತೇವು ಅಂತ. ಹೊನ್ನ ಬಿತ್ತೇವು ನಮ್ಮ ಜಾನಪದ ಹಿನ್ನೆಲೆಯ ಒಂದು ಪದ. ಬಂಗಾರದಂಥ ಆಲೋಚನೆಯನ್ನು ನಾವು ಬಿತ್ತುತ್ತೇವೆ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಷಯಗಳು, ಕವಿರಾಜ ಮಾರ್ಗದಲ್ಲಿ ಬರುವಂಥ ಕಸಬರವೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಧರ್ಮಮಂ ಅನ್ನುವಂಥದ್ದು, ಇನ್ನಿತರರ ವಿಚಾರಗಳನ್ನು, ಧರ್ಮವನ್ನು ಸಹಿಸಿಕೊಳ್ಳುವಂಥದ್ದು, ಚಿನ್ನದಂತಹ ಗುಣ ಅನ್ನುವಂಥದ್ದು, ಆ ಆಶಯವನ್ನು ಇಟ್ಟುಕೊಂಡು ಹೊನ್ನ ಬಿತ್ತೇವು ಅನ್ನುವಂಥ ಒಂದು ರೂಪಕವನ್ನು ಕೂಡ ಪ್ರದರ್ಶನ ಮಾಡಿದ್ದಾಯಿತು. ಅದರಲ್ಲಿ ಬೇರೆ ಬೇರೆ ಒಡನಾಡಿ ಭಾಷೆಗಳಲ್ಲಿ ಇರುವಂತಹ ಸಾಂಸ್ಕೃತಿಕ ವಿಶೇಷ ಅಂಶಗಳನ್ನು, ಮಹತ್ವದ ಅಂಶಗಳನ್ನು ಇಟ್ಟುಕೊಂಡು ನಾವು ಆ ರೀತಿಯ ಒಂದು ನೃತ್ಯ ರೂಪಕವನ್ನು ಸಿದ್ಧಪಡಿಸಿದ್ವಿ. ಅದರ ಜೊತೆಗೆ 1 ಗಂಟೆ ಬೇರೆ ಬೇರೆ ಹಿರಿಯ ಸಾಹಿತಿಗಳ ಕವನಗಳಿಗೆ, ಪದ್ಯಗಳಿಗೆ ನೃತ್ಯ ಸಂಯೋಜನೆ ಮಾಡಿ ಅದನ್ನು ಕೂಡ ಪ್ರದರ್ಶನ ಮಾಡಿದ್ದಾಯಿತು. ಒಟ್ಟಾರೆಯಾಗಿ ನಮ್ಮ ಆಶಯ ಸೌಹಾರ್ದದ ಒಂದು ಸಮಾಜ ಸೃಷ್ಟಿ ಆಗಬೇಕು ಕರ್ನಾಟಕದಲ್ಲಿ ಅಂತ ಅನ್ನುವಂಥದ್ದು. ಮೈಸೂರು ಹೋಗಿ ಕರ್ನಾಟಕ ಆದ ನಂತರ 50 ವರ್ಷದ ಬಳಿಕ ನಮ್ಮ ಸಮಾಜ ಸೌಹಾರ್ದತೆ ಎಡೆಗೆ, ಸಮಾನತೆ ಎಡೆಗೆ, ಸಂವಿಧಾನದ ಆಶಯಗಳ ಎಡೆಗೆ, ನ್ಯಾಯ, ಸಮಾನತೆ ಇತ್ಯಾದಿಗಳನ್ನು ಮೈದುಂಬಿಸಿಕೊಂಡು ಸಮಾಜವಾಗಿ ಪರಿವರ್ತನೆ ಆಗುವ ಕಡೆಗೆ ಶ್ರಮಿಸಬೇಕು ಅನ್ನುವಂಥ ಆಶಯದ ಹಿನ್ನೆಲೆಯಲ್ಲಿ ಇದು ಮೊದಲನೇ ಕಾರ್ಯಕ್ರಮ. ಇದಲ್ಲದೆ ಇನ್ನೂ 3 ಕಡೆ ಕಾರ್ಯಕ್ರಮ ಮಾಡ್ತೀವಿ. ಗಡಿನಾಡಿನ ಜತ್ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಗಲಿಕ್ಕಿದೆ. ಹಾಗೆ ಕರಾವಳಿ ಪ್ರದೇಶದಲ್ಲಿ ಮಂಗಳೂರಿನಲ್ಲಿ ಇಂಥದೇ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದು ಬಹುಸಂಸ್ಕೃತಿ ಉತ್ಸವ ಅಂತ ಕರೆಸ್ಕೊಳ್ಳುವಂಥದ್ದು. ಅಂತೆ ನಮಗೆ ರಾಯಚೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಿಂದೆ ಗೋಕಾಕ್ ಚಳವಳಿ ಆಗಿದ್ದನ್ನು ನೆನಪಿಸಿಕೊಂಡು ಗೋಕಾಕ್ ಚಳವಳಿ ಸಂಸ್ಮರಣೆ ಅಂತ. ಹೀಗೆ ಒಳ್ಳೆಯ ಕಾರ್ಯಕ್ರಮಗಳು, ಜನಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳು, ಸೌಹಾರ್ದತೆಯೆಡೆಗೆ ನಮ್ಮನ್ನೆಲ್ಲ ಪ್ರವರ್ತಿಸುವಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ. ಅದು ನಮ್ಮ ಸಮಾಜಕ್ಕೆ, ಸಂಸ್ಕೃತಿಗೆ ಜೀವ ಚೈತನ್ಯವನ್ನು ತುಂಬುತ್ತದೆ ಅನ್ನುವಂಥ ಆಶಯ ನಮ್ಮದು. ನಮಸ್ಕಾರ.